ಅದೇ ರಚಿತಾ ಅವ್ರ ಮಾತೇನಾಗಿರ್ಬೋದು ಅನ್ನೋಂಥ ಕುತೂಹಲ ಇತ್ತು. ಬಟ್ ನಿಮ್ಮ ಪರ್ಸೆಪ್ಷನ್ ಅಲ್ಲಿರುವಂಥದ್ದು ನಿಮ್ಗೆ ಏನು ಅನ್ಸುತ್ತೆ? ನನಗೆ ನಿಮ್ಮ ಮಾತಲ್ಲಿ ಒಂದಿಷ್ಟು ಅರ್ಥ ಇದೆ ಅಂತ ಅನಿಸ್ತಿದೆ. ಬಟ್ ಅದು ನಿಮ್ಮದೇ ಆಗಿರ್ತಕ್ಕಂಥ ಉತ್ತರ ಆಗಿರೋದ್ರಿಂದ ಅದನ್ನು ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಟ್ ನಾನು ಅದನ್ನು ಕ್ಲಾರಿಫೈ ಮಾಡೋಷ್ಟಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪ್ರಶ್ನೆ ಕೇಳಿರೋ ಒಂದು ಮಾತು ಹೇಳ, ನನ್ನ ಜೊತೆ ಕೆಲಸ ಮಾಡಿರೋರು, ನನ್ನ ಜೊತೆ ಸಂಬಂಧ ಇರೋವಂಥ ವ್ಯಕ್ತಿಗಳಂದ್ರೆ ನನ್ನ ಸ್ಟಾಫ್ ಆಗಿರ್ಬೋದು ಆ್ಯಂಡ್ ನೀವು ಮೀಡಿಯಾದವರು, ನಾನೇನು ಅಂತ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಬ್ಬ ಮೀಡಿಯಾ ವ್ಯಕ್ತಿಗೆ ನಾನೇನು ಅಂತ ಗೊತ್ತಿದೆ. ಇಷ್ಟು ವರ್ಷ ನನ್ನ ಬಗ್ಗೆ ಒಳ್ಳೇದನ್ನ ನೀವು ಪ್ರೊಜೆಕ್ಟ್ ಮಾಡಿ ಸುಮ್ಮನೆ ನಾನು ಯಾವತ್ತೂ ಒಬ್ರಿಗೂ ಕಾಲ್ ಮಾಡಿ ಹೇಳ್ದೋಳಲ್ಲ ನನ್ನ ಬಗ್ಗೆ ಪ್ರೋಗ್ರಾಮ್ ಮಾಡಿ, ನನ್ನ ಬಗ್ಗೆ ಇದನ್ನು ಮಾಡಿ, ನನ್ನ ಬಗ್ಗೆ ಅದನ್ನು ಮಾಡಿ. ಇನ್ನೇನೋ ನೆಗೆಟಿವ್ ಬಂದಾಗ ಇಲ್ಲ ತೆಗೆದುಬಿಡಿ, ನಾನು ಯಾವತ್ತಾದರೂ ಹೇಳಿದ್ದೀನ ಜಗಿನ್? ಇಲ್ಲ ಅಲ್ವಾ? ಅದೇ ರೀತಿ. ಸೊ ಯು ಆಲ್ ನೋ ವಾಟ್ ಐ ಆಮ್ ಅಲ್ವಾ? ಏನೋ ಪಾಡಿಗೆ ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರ, ನಿಮ್ಮನ್ನು ಏನೋ ಕೆಣಕಬೇಕು, ನಿಮ್ಮನ್ನು ಟ್ರಿಗರ್ ಮಾಡಬೇಕು. ಮಾಡಿದಾಗ ನಿಮಗೆ ನೀವೇನು ರಿಯಾಕ್ಟ್ ಮಾಡ್ತೀರ? ಇಲ್ಲಿ ಕೆಲಸ ಮಾಡೋರು ಯಾವತ್ತೂ ಟ್ರಿಗರ್ ಅಯ್ಯೋ ಹೋಗಿ ನಂದೇ ಒಂದಿಷ್ಟು ಕೆಲಸ ಇದೆ, ಯು ವಿಲ್ ಬಿ ವೆರಿ ಫೋಕಸ್ಡ್. ಸೇಮ್ ಥಿಂಗ್, ಐ ಆಮ್ ಫೋಕಸ್ಡ್. ನನಗೆ ಕೆಲಸ ತುಂಬ 108 ಕೆಲಸ ಇದೆ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ನನಗೆ ಲೈಫ್ ಕಮಿಟ್ಮೆಂಟ್ಸ್ ತುಂಬಾ ಇದೆ. ಆ್ಯಂಡ್ ನನ್ನ ಅಪ್ಪ ಅಮ್ಮನ ಆಸೆಗಳನ್ನ ನೆರವೇರಿಸ್ಬೇಕು ಅನ್ನೋ ಬಹುತೇಕ ಆಸೆಗಳಿರೋದ್ರಿಂದ ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ್ಯಾಟ್. ಆ್ಯಂಡ್ ಜನಗಳು ಇಷ್ಟು ಪ್ರೀತಿ ಕೊಡೋಕೆ ಅವ್ರಿಗೆ ಸುಮ್ಮನೆ ಪ್ರೀತಿ ಕೊಡಲ್ಲ ಅವರು ಅಲ್ವಾ? ಸೊ ಅವರ ಪ್ರೀತಿನ ಕಾಪಾಡ್ಕೋಬೇಕು, ಅವ್ರು ಕೊಟ್ಟಂಥ ಮರ್ಯಾದೆ ಗೌರವನ ಕಾಪಾಡ್ಕೊಳ್ಳೋ ಅಂಥ ಉದ್ದೇಶದಲ್ಲಿ ನಾನಿರೋದು. ಅದು ಬಿಟ್ಟು ನನಗೆ ಇಷ್ಟೊಂದು ಸ್ಪಾನ್ಸರರ್ಸ್ ಅಂತ ಯಾರಾದರೂ ಇದ್ದಿದ್ರೆ ನಾನು ಯಾಕೆ 12 ವರ್ಷ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ? ನೆಮ್ಮದಿಯಾಗಿ ಖುಷಿಯಾಗಿ ದಿಲ್ದಾರಾಗಿ ಆರಾಮಾಗಿ ಮನೇಲಿ ಇದ್ಕೊಂಡು ಬೇಕಾದ ಕಂಟ್ರಿಗಳಿಗೆ ಹೋಗ್ಕೊಂಡು 1 ಸಿನಿಮಾನೋ 2 ಸಿನಿಮಾ ಮಾಡ್ಕೊಂಡು ಕೂತ್ಕೊಳ್ತಿದ್ದೆ. ಸ್ಪಾನ್ಸರರ್ಸ್ ನನಗೆ ಭಗವಂತ ಒಳ್ಳೆ ಸ್ಪಾನ್ಸರ್ ನನ್ನ ಜೀವನದಲ್ಲಿ. ನನ್ನ ಅಪ್ಪ ಅಮ್ಮ ಕೊಟ್ಟಿದ್ದಾನೆ, ನನಗೆ ಒಳ್ಳೆ ಕರಿಯರ್ ಕೊಟ್ಟಿದ್ದಾನೆ. ಕರಿಯರ್ ಇಂಟ್ರೊಡ್ಯೂಸ್ ಮಾಡಿದವರು ಅವರು, ನನ್ನ ಫ್ಯಾನ್ಸ್, ನನ್ನೆಲ್ಲ ಕೆಲಸ ಮಾಡಿದಂಥ ಎಲ್ಲ ಟೀಮ್ ಆ್ಯಂಡ್ ಮೈ ಕೋಸ್ಟಾರ್ಸ್, ಅವರ ಅಭಿಮಾನಿಗಳು. ಸಾಕು, ಇಷ್ಟು ಸಂಪಾದನೆ ಮಾಡಿದ್ದೀನಿ ನಾನು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇನ್ನೇನು ಹೇಳಿ ನಾನು? ಸ್ಪಾನ್ಸರರ್ಸ್ ತಗೊಳ್ಳೋ ಅಂಥವಳು ಅಲ್ಲ. ಇಫ್ ಅಟ್ ಆಲ್ ರಚಿತಾ ರಾಮ್ಗೆ ಏನಾದರೂ ಕಷ್ಟ ಬಂತು ಜೀವನದಲ್ಲಿ, ಎಲ್ಲ ಕಳ್ಕೊಂಡೆ ಒನ್ ಫೈನ್ ಡೇ ಅಂತ ಆಯಿತು ಅಂದರೆ ಪ್ರಾಬಬ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಕೆಲಸ ಮಾಡಿ ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ಇಲ್ಲ ಅಲ್ಲಿ ಕೊಟ್ಟಂಥ ಪ್ರಸಾದ ತಿನ್ಕೊಂಡು ಇರ್ತೀನಿ ಹೊರತು ಯಾರ ಜೊತೆನೂ ಹೋಗಿ ಇರೋಳಲ್ಲ. ಇದು ನಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿರೋ ಅಂಥದ್ದು. ತುಂಬ ಕೆಲಸ ಕೊಟ್ಟಿದ್ದಾನೆ ಭಗವಂತ. ಇದಕ್ಕೂ ಮೇಲೆ ನಾನು ಓವರಾಗಿ ಆಸೆ ಪಡೋದು ತಪ್ಪಾಗತ್ತೆ ಅವನಿಂದ. ಖಂಡಿತ ಮೇಡಮ್, ನಿಮ್ಮ ಕೆಲಸ ನಿಮ್ಮನ್ನು ಅಯೋಗ್ಯ 2 ಸಿನಿಮಾಗೆ 1 ಕೋಟಿ ಸಂಭಾವನೆ ಹಂತಕ್ಕೆ ತಂದಿದೆ. ಸೊ ಈ ಸ್ಯಾಂಡಲ್ವುಡ್ಡಲ್ಲಿ ಸ್ಟಾರ್ಗಳನ್ನ ಹೊರತುಪಡಿಸಿದರೆ ನಟಿಯರ ಪೈಕಿ ನೀವು ಮಾತ್ರ ಅದನ್ನು ರೀಚ್ ಮಾಡಿರೋದು ಅನಿಸುತ್ತೆ. ಬಟ್ ಅದೇ ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡ್ತಾ ಇರ್ತಾರೆ ರಚಿತಾ ಅವ್ರಿಗೆ ದುಡ್ಡಿಲಿಂದ ಬಂತು ಅನ್ನೋರಿಗೆ. ಇದು ಉತ್ತರನ ಹೆಂಗೆ ಅಂತ ಅದೇ ಹೇಳಿದ್ದು. ಅರ್ಥ ಆಗ್ತಿಲ್ಲ ನನಗೆ ಏನು ಹೇಳಬೇಕು ಅಂತ. ನಾನೇನಾದರೂ ಲಿಸನ್, ಅದೇ ನಾನು ಹೇಳ್ತಿಲ್ವಾ, ನನ್ನ ಆಡಿಟರ್ಗೆ, ನನ್ನ CAಗೆ, ನನ್ನ GST ಆಫೀಸರ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ ರಚಿತಾರಾಮ್ ಏನು ಸಂಭಾವನೆ ಪಡಿತಿದ್ದಾರೆ ಅಂತ. ಆ್ಯಂಡ್ ಒಂದು ಓಪನ್ ಆಗಿ ಹೇಳ್ತೀನಿ, ಇವಾಗ ಯಾರೂ ಫ್ರೀ ಆಗಂತೂ ಕೆಲಸ ಮಾಡಲ್ಲ, ರೈಟ್? ಯಾರಾದರೂ ಫ್ರೀಯಾಗಿ ಕೆಲಸ ಮಾಡ್ತಾರಾ? ಮಾಡಲ್ಲ ಅಲ್ಲ? ಹಾಗೇನೆ ನಾನು ಫ್ರೀಯಾಗಿ ಎಲ್ಲೂ ಕೆಲಸ ಮಾಡಲ್ಲ. ನನ್ನ ಕೆಲಸಕ್ಕೆ 100% ಪಾತ್ರ ಏನಿದೆಯೋ ಡೈರೆಕ್ಟರ್ ಸರ್ ಏನು ಹೇಳ್ತಾರೋ ಅದನ್ನು 100% ನಾನು ಮಾಡಬೇಕಾದ್ರೆ ನೀನು ನನಗೆ ಪೇ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ನಾನು ಸಂಭಾವನೆ ತೊಗೊಳ್ತೀನಿ. ನನ್ನ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಏನು ಹೇಳ್ತೀವಿ, ಬಿಸ್ನೆಸ್ ಏನಿದೆಯೋ ಆ ಸಂಭಾವನೆ ನನಗೆ ಕೊಡ್ತಾರೆ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ನಾ ಹೇಳ್ದಂಗೆ 750 ರೂಪೀಸ್ ಡೇ ಪರ್ ಡೇ. ಇಟ್ ವಾಸ್ ನ್ಯೂ ಅಲ್ವಾ ನನಗೆ, ಹೊಸ ಎಕ್ಸ್ಪೀರಿಯನ್ಸು, ಹೊಸ ಸೀರಿಯಲ್ಲು. ಯು ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ ದ್ಯಾಟ್. ಆವಾಗ ದಿಸ್ ವಾಸ್ ಲೈಕ್ 12 years ago, 12-13 years ಬ್ಯಾಕ್ ನಾನು ಮಾಡಿದ್ದು ಸೀರಿಯಲ್ಲು. ಸೊ ಇವಾಗ ಡೇ ಪೇಮೆಂಟ್ ಎಲ್ಲ ಜಾಸ್ತಿ ಆಗಿದೆ ಸೀರಿಯಲ್ ಇಂಡಸ್ಟ್ರೀಲಿ. ಆ್ಯಂಡ್ ಆವಾಗಿಂದ ಹಿಡಿದು ಇವತ್ತಿನವರೆಗೂ ನಾನು ಸಂಭಾವನೆ ತಗೊಳ್ಳದೆ ಸಿನಿಮಾ ಮಾಡಿಲ್ಲ, ಟೆಲಿವಿಷನ್ ಇಂಡಸ್ಟ್ರಿಲಿ ಕೆಲಸ ಮಾಡಿಲ್ಲ.